ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವು ಇಳೆಯೊಡನ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ. ಮರಿಗುಡುಗು ಕೆಳೆವಾಗ ಮಳೆಗಾಳಿ ಸೆಳೆವಾಗ ಮರಗಿಡಗಳನ್ನು ಎಳೆವಾಗ ನಾವ್ಯಾಕ ಮನೆಯಲ್ಲಿ ಅವಿತು ಕೂತೇವು. ಕೋಲ್ಮಿಂಚು ಇಣುಕಿಣುಕಿ ಕಣ್ಕುಣಿಸಿ ಕೆಣಕೆಣಕಿ ಬಾಗೆಣೆಯ ಹೊರಗೆ ಎನ್ನುವಾಗ ಒಳ ಸೇರಿ ಅರೆ ಮೀರಿದಾಂಗೆ ಕುಳಿತೇವು. ಎಷ್ಟು ಚೆನ್ನಾಗಿದೆ ಅಲ್ವಾ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಭಾವಗೀತೆ ಇದು. ಈ ಮಳೆಯೊಂದಿಗೆ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಸ್ಪೈರ್ ಸ್ಮೈಲ್ಸ್. ಈ ಮಳೆ ಅನ್ನೋದು ನಮಗೆ ಎಷ್ಟೆಲ್ಲ ಪಾಠಗಳನ್ನ ಹೇಳುತ್ತೆ ಅಲ್ವಾ? ಮಳೆ ನಮಗೆ ತಾಳ್ಮೆ ಮತ್ತು ಸ್ಥಿರತೆಯಾಗಿ ಇರಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ನಾವು ನಿರಂತರವಾಗಿ ಅಭ್ಯಾಸ ಮಾಡಿ ಪ್ರಯತ್ನ ಮಾಡಿದ್ರೆ ಮಾತ್ರ ನಮಗೆ ಸಕ್ಸಸ್ ಬರುತ್ತೆ ಅಂತ ತಿಳಿಸುತ್ತೆ. ಮಳೆ ಮರ ಗಿಡಗಳಿಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಯಾವಾಗಲೂ ಅದು ಫ್ರೆಶ್ ಆಗಿ ಇರೋ ಥರ ಮಾಡುತ್ತೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಕೆಳಗೆ ಬಿದ್ದಿದ್ರೂ ಮೇಲೆ ಎದ್ದು ನಿಲ್ಲೋ ಪಾಠನ ಹೇಳುತ್ತೆ. ಮಳೆ ನಿಂತ ಮೇಲೆ ಎಲ್ಲ ಮರಗಿಡಗಳು ಹೆಚ್ಚಾಗಿ ಸುಂದರವಾಗಿ ಕಾಣುತ್ತೆ. ಎಷ್ಟೆಲ್ಲ ಅಡೆತಡೆಗಳಿದ್ರೂ ನೇಚರ್ ತನ್ನ ಸೌಂದರ್ಯನ ಉಳಿಸ್ಕೊಳ್ಳುತ್ತೆ, ಇನ್ನೂ ಹೆಚ್ಚು ಶಕ್ತಿನ ಪಡೆದುಕೊಳ್ಳುತ್ತೆ. ಹಾಗೆಯೇ ನಾವು ಯಾವುದಕ್ಕೂ ಹೆದರದೆ ಎಷ್ಟೇ ಅಡೆತಡೆಗಳು ಬಂದ್ರೂ ಮುನ್ನುಗ್ಗೋದನ್ನು ಕಲಿಬೇಕು ಅಲ್ವಾ? ಇವತ್ತು ಮಳೆ ಬರ್ತಾ ಇದ್ದಿದ್ದರಿಂದ ಬಜ್ಜಿ ಮಾಡೋಣ ಅನ್ನಿಸ್ತು. ಯಾರಿಗೆಲ್ಲ ಈ ರೀತಿ ಮಳೆ ಬರ್ತಾ ಇದ್ದರೆ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆಯೇ ರಾತ್ರಿ ಊಟನೂ ಪ್ರಿಪೇರ್ ಮಾಡೋಣ, ಬಜ್ಜಿನೂ ಒಟ್ಟಿಗೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಊಟಕ್ಕೂ ನಂಚೋದಕ್ಕೆ ಆಗುತ್ತೆ ಅಂತ. ಊಟಕ್ಕೆ ಆಂಧ್ರ ಸ್ಟೈಲಲ್ಲಿ ಸೋರೆಕಾಯಿ ಪಪ್ಪು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ತೊಗೋಬೇಕು. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ, ಸಾಸಿವೆ, ಜೀರಿಗೆ ಇದನ್ನೆಲ್ಲ ಹಾಕ್ಕೊಬೇಕು. ಸೋರೆಕಾಯಿನ ಸಿಪ್ಪೆ ತೆಗೆದು ತೊಳ್ಕೊಂಡು ಅದನ್ನು ಹೆಚ್ಚಿಟ್ಕೊಂಡು ಅದನ್ನು ಕೂಡ ಕುಕ್ಕರ್ಗೆ ಸೇರಿಸ್ಕೊಳ್ಬೇಕು. ಈ ಟೈಮಲ್ಲಿ 2 ಟೊಮ್ಯಾಟೊನು ಹೆಚ್ಚಿಟ್ಕೊಂಡು ಇದ್ರ ಜೊತೆ ಸೇರಿಸ್ಬೇಕು. ನಾನು ಇದರಲ್ಲಿ ಸೇರಿಸಿಲ್ಲ. ಈಗ ಇದಕ್ಕೆ ಚಿಟಿಕೆ ಅರಿಶಿನ ಹಾಕಿ 1 ಗ್ಲಾಸ್ ನೀರು ಹಾಕಿ ಕುಕ್ಕರ್ನ ಮುಚ್ಚಿ 3 ರಿಂದ 5 ವಿಷಲ್ನ ಕೂಗಿಸ್ಬೇಕು. ಈ ಪಪ್ಪು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಪಪ್ಪು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಗೊತ್ತಾ? ನನಗೆ ಇದು ನನ್ನ ಸಿಸ್ಟರ್ ಮತ್ತು ಆಂಟಿ ಹೇಳ್ಕೊಟ್ಟಿದ್ದು. ನಿಮಗೆ ಈ ರೆಸಿಪಿ ಗೊತ್ತಿಲ್ಲ ಅಂತ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನೀವೇ ಮತ್ತೆ ಮತ್ತೆ ಮಾಡ್ತೀರಾ. ಮತ್ತು ಸೋರೆಕಾಯಲ್ಲಿ ವಿಟಮಿನ್ ಸಿ, ಬಿ, ಕೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ಜಿಂಕ್ ಇರೋದ್ರಿಂದ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು ಇದನ್ನು ತಿನ್ಬೋದು. ಇದರಲ್ಲಿ ನೀರಿನ ಪ್ರಮಾಣ, ಫೈಬರ್ನ ಪ್ರಮಾಣ ಹೆಚ್ಚಿರೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು. ಲೋ ಕ್ಯಾಲೋರಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ಒಳ್ಳೆಯದು. ಹಾರ್ಟ್ ಹೆಲ್ತ್ಗೂ ಕೂಡ ಇದು ಒಳ್ಳೆಯದು. ಇದನ್ನು ಆಯುರ್ವೇದಿಕ್ ಮೆಡಿಸಿನ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಈಗ ಕುಕ್ಕರ್ ವಿಸಿಲ್ ಹೋದ್ಮೇಲೆ ಕುಕ್ಕರ್ನ ತೆಗೆದು ಬೆಂದಿರೋ ತರಕಾರಿ, ಬೇಳೆ ಎಲ್ಲನೂ ಹಾಲು ಮ್ಯಾಶರಿಂದ ಮ್ಯಾಶ್ ಮಾಡ್ತಾ ಇದ್ದೀನಿ. ಮಸಿಯೋ ಕೋಲಿದ್ರೆ ಅದರಿಂದನೂ ಮಸಿಬಹುದು. ಈಗ ಚೆನ್ನಾಗಿ ಮ್ಯಾಶ್ ಆದಮೇಲೆ ಒಂದು ಬಾಣಲಿಗೆ ಅಥವಾ ಪಾತ್ರೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, 4 ಇಳುಕು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಮ್ಯಾಶ್ ಮಾಡಿರೋದನ್ನೆಲ್ಲ ಅದಕ್ಕೆ ಹಾಕಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ಖಾರ ನೋಡಿಕೊಂಡು ಅಚ್ಚಕಾರದ ಪುಡಿನ ಹಾಕ್ಕೊಬೇಕು, ಯಾಕೆಂದರೆ ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ವಿ ಬೇಯೋದಕ್ಕೆ. ನಾನು ಇಲ್ಲಿ ಒಗ್ಗರಣೆ ಕೊಟ್ಟಿರೋ ವಿಡಿಯೋ ಡಿಲೀಟ್ ಆಗಿರೋದ್ರಿಂದ ಕುದಿ ಬಂದ ಮೇಲೆ ಅಥವಾ ಪಪ್ಪು ಆಗಿರುತ್ತಲ್ಲ ಆ ವಿಡಿಯೋನ ಹಾಕಿದ್ದೀನಿ.
ಈಗ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೆ ಕ್ಯಾಪ್ಸಿಕಮ್ನ ತೊಳೆದುಕೊಂಡು ಹೆಚ್ಚಿಟ್ಕೋತಿದ್ದೀನಿ. ಈಗ ಬಜ್ಜಿ ಬಿಡೋದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಚಿಟಿಕೆ ಅಜ್ವಾಯಿನ, ಅಚ್ಕಾರದ ಪುಡಿ, ಚಿಟಿಕೆ ಸೋಡಾ ಹಾಕಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀನಿ. ಗಂಟು ಆಗದೇ ಇರೋ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಲ್ವಾ, ಆ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಆಗ ಬಜ್ಜಿ ಬಿಡೋದಕ್ಕೆ ಈಸಿ ಆಗುತ್ತೆ. ತುಂಬ ಗಟ್ಟಿಗೂ ಆಗಬಾರ್ದು, ತೆಳುಗೂ ಆಗಬಾರ್ದು. ಆ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ಇನ್ನೊಂದು ಕಡೆ ಎಣ್ಣೆನ ಬಾಣಲಿಗೆ ಹಾಕಿ ಕಾಯೋದಕ್ಕೆ ಇಡಬೇಕು. ಎಣ್ಣೆ ಕಾದ್ಮೇಲೆ ಒಂದೊಂದೇ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಿಟ್ಟಲ್ಲಿ ಅಜ್ಜಿ ಎಣ್ಣೆಗೆ ಬಿಟ್ಟು ಬೆಂದ ಮೇಲೆ ತೆಗೆಯೋದು. ಇಲ್ಲಿ ನಾನು 3 ಬ್ಯಾಚಲ್ಲಿ ಬಜ್ಜಿನ ಬಿಡ್ತಾ ಇದ್ದೀನಿ. ಬಜ್ಜಿನ ಆಗಾಗ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ಕೆಂಪಾಗಿ ಆಮೇಲೆ ಬ್ರೌನ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ ಈ ರೀತಿ ಬಜ್ಜಿ, ಬೋಂಡ ಊಟದ ಜೊತೆ ಇದ್ದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲೂ ಹಾಗೇನಾ ಅಂತ ಕಮೆಂಟ್ ಮಾಡಿ. ಕ್ಯಾಪ್ಸಿಕಮ್ ಬಜ್ಜಿ ಹೇಗಿರುತ್ತೆ ಅಂದರೆ ಒಳಗೆ ತುಂಬ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಕ್ಯಾಪ್ಸಿಕಮ್ ಒಳ್ಳೆ ಫ್ಲೇವರ್ ಕೊಡ್ತಾ ಇರುತ್ತೆ. ನಿಮಗೇನಾದರೂ ಇದು ಮನೆಯಲ್ಲಿ ಮಾಡಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಬಜ್ಜಿ ಹಿಟ್ಟು ಮಿಕ್ಕಿರುತ್ತಲ್ಲ, ಅದನ್ನು ವೇಸ್ಟ್ ಮಾಡ್ದೇ ಈರುಳ್ಳಿನ ಹೆಚ್ಚಿಟ್ಕೊಂಡು ಅದಕ್ಕೆ ಸೇರಿಸಿ ಆನಿಯನ್ ಬಜ್ಜಿನ ಎಣ್ಣೆಲಿ ಕರಿಯೋದು. ಆಗ ಹಿಟ್ಟು ವೇಸ್ಟ್ ಆಗಲ್ಲ. ಕೆಲವರು ಅದನ್ನು ಫ್ರಿಡ್ಜಲ್ಲಿ ಇಡ್ತಾರೆ, ಆದರೆ ಅದು ನೆಕ್ಸ್ಟ್ ಟೈಮ್ಗೆ ಫ್ರೆಶ್ ಆಗಿ ಇರೋದಿಲ್ಲ. ಇದಾಗಿತ್ತು ಇವತ್ತಿನ ದಿನ. ಮಳೆಯ ಜೊತೆಗೆ ಸೋರೆಕಾಯಿ ಪಪ್ಪು, ಅನ್ನ, ತುಪ್ಪ, ಬಿಸಿ ಬಿಸಿ ಕ್ಯಾಪ್ಸಿಕಮ್ ಬಜ್ಜಿ. ಇದರ ಜೊತೆ ನಮ್ಮ ಬೇಂದ್ರೆ ಅವರ ಮಳೆ ಕವನ, ಮಳೆಯ ಇನ್ಸ್ಪಿರೇಷನ್. ನಿಮಗೆ ಇದೇ ರೀತಿ ಇನ್ಸ್ಪೈರ್ ಮಾಡೋದಕ್ಕೆ ಇನ್ಸ್ಪೈರ್ ಸ್ಮೈಲ್ಸ್ನ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅದಕ್ಕೆ ಯಾವುದೇ ರೀತಿ ಚಾರ್ಜ್ ಆಗೋದಿಲ್ಲ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ, ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ, ಇನ್ನೊಂದು ಇನ್ಸ್ಪಿರೇಷನ್ ಜೊತೆಗೆ, ಇನ್ನೊಂದು ಮೋಟಿವೇಶನ್ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.